14 ಶಾಸಕರಿಗೆ ಈಗ ಕಾಂಗ್ರೆಸ್ ಶಾಸಕರಿಗೆ ಕುಮಾರಸ್ವಾಮಿ ಗಾಳ ಹಾಕಿದ್ದಾರಾ? ಕಾಂಗ್ರೆಸ್ನ 14 ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಗಾಳ. ಡಿಕೆಶಿಗೆ ಮುಖಭಂಗ ಮಾಡಲು ಕುಮಾರಸ್ವಾಮಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಪರಿಷತ್ ಸಂಗ್ರಾಮಕ್ಕೆ ಈಗ ಮೆಗಾ ಟ್ವಿಸ್ಟ್ ಕೊಡ್ತಾರಾ ದಳಪತಿ ಅನ್ನುವಂತಹ ಪ್ರಶ್ನೆ. ಮೋದಿ ಸಂಪುಟದ ಮಂತ್ರಿ ವಿರುದ್ಧ ಕೇಳಿ ಬಂದಿದೆ ಸ್ಫೋಟಕ ಆರೋಪ. ಕಾಂಗ್ರೆಸ್ ಶಾಸಕರನ್ನೇ ಸೆಳೆಯಲು ಮುಂದಾದ್ರ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಂಗ್ರೆಸ್ ಶಾಸಕರಿಗೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಗಾಳ ಹಾಕಿದ್ದಾರೆ ಅನ್ನುವಂಥದ್ದು. ಡಿಕೆಶಿಗೆ ಮುಖಭಂಗ ಮಾಡಲು ಕುಮಾರಸ್ವಾಮಿ ಅವರು ರಣತಂತ್ರವನ್ನ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಿಷತ್ ಸಂಗ್ರಾಮಕ್ಕೆ ಮೆಗಾ ಟ್ವಿಸ್ಟ್ ಕೊಡ್ತಾರ ದಳಪತಿ ಈ ಮೂಲಕ. ಮೋದಿ ಸಂಪುಟದ ಮಂತ್ರಿ ವಿರುದ್ಧ ಕೇಳಿ ಬಂದಿದೆ ಈಗ ಸ್ಫೋಟಕ ಆರೋಪ. ಕಾಂಗ್ರೆಸ್ ಶಾಸಕರನ್ನೇ ಸೆಳೆಯಲು ಮುಂದಾದ್ರ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಇದೀಗ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಕಾಂಗ್ರೆಸ್ನ 14 ಶಾಸಕರಿಗೆ ಇದೀಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖಭಂಗ ಮಾಡಲು ಕುಮಾರಸ್ವಾಮಿ ಅವರು ರಣತಂತ್ರವನ್ನ ಹೆಣೆದಿದ್ದಾರೆ, ರೂಪಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರನ್ನೇ ಈಗ ಸೆಳೆಯಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ. ಹೇಗಾದ್ರೂ ಮಾಡಿ ಪರಿಷತ್ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಶಾಸಕರಿಗೆ ಈಗ ಗಾಳ ಹಾಕಿದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಕುಮಾರಸ್ವಾಮಿ ಅವರು ಯತ್ನಿಸ್ತಾ ಇದ್ದಾರೆ. 14 ಶಾಸಕರಿಗೆ ದೂರವಾಣಿಯ ಮೂಲಕ ದೂರವಾಣಿ ಕರೆ ಮಾಡಿ ಸೆಳೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ, ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದೀಗ 14 ಕಾಂಗ್ರೆಸ್ನ ಶಾಸಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖಭಂಗ ಮಾಡಲು ಕುಮಾರಸ್ವಾಮಿ ಅವರು ರಣತಂತ್ರವನ್ನ ರೂಪಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪರಿಷತ್ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಶಾಸಕರಿಗೆ ದಳ ಗಾಳ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಕುಮಾರಸ್ವಾಮಿಯಿಂದ ಪ್ರಯತ್ನ ಆಗ್ತಾ ಇದೆ. ಕಾಂಗ್ರೆಸ್ನ 14 ಶಾಸಕರಿಗೆ ದೂರವಾಣಿ ಕರೆಯನ್ನ ಮಾಡಿದ್ದಾರೆ, ಸೆಳೆಯುವ ಪ್ರಯತ್ನ. ಈ ಹಿಂದೆ ಜೆಡಿಎಸ್ನಲ್ಲಿದ್ದಂತಹ ಈಗ ಕಾಂಗ್ರೆಸ್ ಶಾಸಕರಿಗೆ ಫೋನ್ ಕಾಲ್ ಮಾಡಿರುವಂತದ್ದು. ಪಕ್ಷೇತರ ಮತ್ತೆ ಬಿಜೆಪಿಯ ರೆಬಲ್ಸ್ ಶಾಸಕರನ್ನ ಕೂಡ ಸೆಳೆಯಲು ಎಚ್.ಡಿ.ಕೆ ಪ್ರಯತ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಈಗ ಸ್ಫೋಟಕ ಆರೋಪ ಮಾಡಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ಮಾಗಡಿ ಕಾಂಗ್ರೆಸ್ ಶಾಸಕ ಡಿ.ಕೆ. ಕಟ್ಟಾಳು, ಎಚ್.ಸಿ. ಬಾಲಕೃಷ್ಣ ಈಗ ಬಾಂಬ್ ಸಿಡಿಸಿದ್ದಾರೆ. ಒಟ್ಟಾರೆಯಾಗಿ ಗಮನಿಸ್ತಾ ಹೋಗೋದಾದ್ರೆ ಪರಿಷತ್ ಫೈಟ್ ಅಸಲಿ ಲೆಕ್ಕಾಚಾರ ಏನಿದೆ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಒಟ್ಟು ಹಾಲಿ ಶಾಸಕರ ಸಂಖ್ಯೆ 222. ಕಾಂಗ್ರೆಸ್ನಲ್ಲಿ 135 ಶಾಸಕರಿದ್ರೆ ಬಿಜೆಪಿಯಲ್ಲಿ 62, ಜೊತೆಗೆ ಜೆಡಿಎಸ್ನಲ್ಲಿ 18 ಶಾಸಕರಿದ್ದಾರೆ. ಪಕ್ಷೇತರರಲ್ಲಿ 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತರು 3 ಜನ ಇರುವಂತದ್ದು. ಈ ಒಂದು ಶಾಸಕರು ಪ್ರತಿ ಮೊದಲ ಅಭ್ಯರ್ಥಿ ಗೆಲ್ಲಲು ಮೊದಲ ಪ್ರಾಶಸ್ತ್ಯದ 28 ಮತಗಳು ಅಗತ್ಯ ಇದೆ. ಕಾಂಗ್ರೆಸ್ 5 ಸದಸ್ಯರ ಗೆಲ್ಲಲು 140 ಮತಗಳ ಅವಶ್ಯಕತೆ ಇದೆ ಈ ಒಂದು ಕಾಂಗ್ರೆಸ್ಗೂ ಕೂಡ. ಜೊತೆಗೆ ಕಾಂಗ್ರೆಸ್ ಬಳಿ 135 ಶಾಸಕರು, ಜೆಡಿಎಸ್ ಬಳಿ 18 ಮತ, ಬಿಜೆಪಿ ಹೆಚ್ಚುವರಿ 6 ಮತಗಳಿರುವಂತದ್ದು. ಜನಾರ್ದನ ರೆಡ್ಡಿ ಹಾಗೆ ಯತ್ನಾಳ್ ಸೇರಿ ಒಟ್ಟಾರೆ 26 ಮತಗಳು ಇರುವಂತದ್ದು. ಜೆಡಿಎಸ್ಗೆ ಅಭ್ಯರ್ಥಿ ಗೆಲ್ಲಲು 2 ಮತಗಳ ಕೊರತೆ ಇದೆ. ಈ ಒಂದು ಲೆಕ್ಕಾಚಾರದಲ್ಲಿ ಒಟ್ಟು ಹಾಲಿ ಶಾಸಕರ ಸಂಖ್ಯೆ 222. ಕಾಂಗ್ರೆಸ್ನಲ್ಲಿ 135, ಬಿಜೆಪಿಯಲ್ಲಿ 62, ಜೆಡಿಎಸ್ನಲ್ಲಿ 18 ಶಾಸಕರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ವಿವೇಕ್. ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕಿದ್ದಾರೆ ಅಂತ ಕೇಳಿ ಬಂದಿರುವಂತದ್ದು. ಯಾರೆಲ್ಲ ಶಾಸಕರಿಗೆ ಗಾಳ ಹಾಕಿದ್ದಾರೆ ಕುಮಾರಸ್ವಾಮಿ ಅವರು?
ಈಗಾಗಲೇ ಏನು ವಿಧಾನ ಪರಿಷತ್ ಚುನಾವಣೆ ಕೂಡ ಈಗಾಗಲೇ ಘೋಷಣೆ ಆಗಿದೆ. ನಮ್ಮ ರಾಜ್ಯದಲ್ಲಿ 7 ಅಭ್ಯರ್ಥಿಗಳ ಆಯ್ಕೆ ಆಗಬೇಕಿತ್ತು. ಆದರೆ ಈಗಾಗಲೇ ನಾಮಿನೇಷನ್ ಸಲ್ಲಿಕೆ ಮಾಡಿರತಕ್ಕಂಥ ಸಂಖ್ಯೆ ನೋಡ್ತಾ ಹೋದರೆ 8 ಜನ ಅಭ್ಯರ್ಥಿಗಳು ನಾಮಿನೇಷನ್ ಫೈಲ್ ಮಾಡಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಅಂತ ನೋಡ್ತಾ ಹೋದರೆ 5 ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು 2 BJP ಅಭ್ಯರ್ಥಿ, ಮತ್ತೊಂದು JDSನ ಅಭ್ಯರ್ಥಿ, ಈ ರೀತಿಯಾಗಿ 8 ಅಭ್ಯರ್ಥಿಗಳನ್ನು ಹಾಕಿರ್ತಕ್ಕಂಥದ್ದು. ನಾಮಪತ್ರ ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರೋದು ಏನಂದರೆ ನಮ್ಮ ಬಳಿ ಇರ್ತಕ್ಕಂಥ ಅಂದರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಏನು MLAಗಳ ಸಂಖ್ಯಾಬಲ ಇದೆ, ಇದರ ಆಧಾರದ ಮೇಲೆ ನೋಡ್ತಾ ಹೋದ್ರೆ ಕೇವಲ 7 ಜನ ಮಾತ್ರ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ಬೇಕಾಗುತ್ತೆ. ಆದ್ರೆ ಇಲ್ಲಿ 8 ಜನ ನಾಮಿನೇಷನ್ ಸಲ್ಲಿಕೆ ಮಾಡಿರೋದ್ರಿಂದ ಒಬ್ಬರು ಯಾರು ಗೆಲ್ತಾರೆ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದ್ರೆ ನಿಜಕ್ಕೂ ಕೂಡ ಈ ಪೈಕಿ ನೋಡ್ತಾ ಹೋದ್ರೆ ಕಾಂಗ್ರೆಸ್ನ ಬಳಿ ಕೂಡ ಮೊದಲ ಪ್ರಾಶಸ್ತ್ಯ ಹಾಗೂ 2ನೇ ಪ್ರಾಶಸ್ತ್ಯದ ಮತಗಳು ನೋಡ್ತಾ ಹೋದ್ರೆ ಅವರು 5 ಅಭ್ಯರ್ಥಿಗಳನ್ನು ಕೂಡ ಗೆಲ್ಸ್ಕೊಳ್ಳೋ ಅಂತ ಎಲ್ಲ ಶಕ್ತಿ ಜೊತೆಗೆ ಸಾಮರ್ಥ್ಯ ಕೂಡ ಇದೆ. ಆದ್ರೆ ಅಲ್ಲಿ ಪ್ರಮುಖವಾಗಿ 2 ಡಿಸೈಡಿಂಗ್ ಮತಗಳು ಕೂಡ ಇದೆ. ಅದು ಯಾರಂದ್ರೆ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್, ಇವರಿಬ್ಬರ ಮತಗಳು ಕೂಡ ಬಹಳ ಪರಿಣಾಮಕಾರಿ ಅಂತಾನೆ ಹೇಳ್ಬೋದು ಈ ಬಾರಿ ವಿಧಾನ ಪರಿಷತ್ನಲ್ಲಿ ಯಾರಿಗೆ ಹಾಕ್ತಾರೆ ಅಂತ. ಇನ್ನೊಂದು ಕಡೆ JDSನ ಬಳಿ ಕೂಡ ಈಗಾಗಲೇ ಸಂಖ್ಯಾಬಲ ಕೂಡ ಇಲ್ಲ, ಅವರ ಬಳಿ ಬಹಳ ಸಂಖ್ಯೆ ಕಮ್ಮಿ ಇದೆ. 18 JDSನ ಶಾಸಕರಿದ್ದಾರೆ, ಜೊತೆಗೆ BJPಯ ಶಾಸಕರು ಕೂಡ ಸೇರ್ಕೊಂಡ್ರೆ ಸುಮಾರು 6 ಜನ ಸೇರ್ಕೊಂಡ್ರೆ ಅಲ್ಲಿಗೆ 24 ಶಾಸಕರು ಆಗುತ್ತೆ. ಆದರೂ ಕೂಡ ಅವರಿಗೆ 4 ರಿಂದ 5 ಸಂಖ್ಯೆಗಳ ಕೊರತೆ ಬರುತ್ತೆ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದಿಷ್ಟು ಶಾಸಕರಿಗೆ ಗಾಳ ಹಾಕ್ತಿದ್ದಾರೆ ಅನ್ನೋ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರನ್ನ ಸೆಳೆಯೋದಕ್ಕೆ ಅನ್ನೋ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಹಿಂದೆ ಯಾರೆಲ್ಲ JDSನಲ್ಲಿದ್ದು JDS ಪಕ್ಷದಲ್ಲಿದ್ದರು, JDS ತೊರೆದು ಈಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರಿಗೆ ಸಾಕಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಅವರನ್ನ ಮತ್ತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಪರವಾಗಿ ಮತ ಹಾಕೋದಕ್ಕೆ ಅವರಿಗೆ ಒಂದಿಷ್ಟು ದೂರವಾಣಿ ಕರೆಗಳನ್ನು ಕೂಡ ಮಾಡಿದ್ರು ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಕೂಡ ಇವತ್ತು HC ಬಾಲಕೃಷ್ಣ ಅವರು ಮಾಡಿರ್ತಕ್ಕಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಯಾರಿಗೆ ಪ್ರಯತ್ನ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿಲ್ಲ. ಆದರೆ ನಿಜಕ್ಕೂ ಕೂಡ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಮಾಡಿದ್ದಾರೆ ಅನ್ನೋದು ಸದ್ಯದ ಮಟ್ಟಿಗೆ ಮೂಡಿಸ್ತಾ ಇರತಕ್ಕಂಥ ಕುತೂಹಲ. ಅದರಲ್ಲೂ ಕೂಡ ಪ್ರಮುಖವಾಗಿ 14 ಜನಕ್ಕೆ ಮಾಡಿದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಜೊತೆ ಆಪ್ತರಾಗಿದ್ದಂಥವರು, ಜೊತೆಗೆ ಕುಮಾರಸ್ವಾಮಿ ಜೊತೆ ಆಪ್ತರಾಗಿದ್ದು JDSನಲ್ಲಿದ್ದು ಈಗ ಬಂದು ಕಾಂಗ್ರೆಸ್ಗೆ ಸೇರಿರ್ತಕ್ಕಂಥವ್ರು, ಇವರನ್ನೆಲ್ಲ ನೋಡ್ತಾ ಹೋದ್ರೆ ಈ ಪೈಕಿ ಒಂದಿಷ್ಟು ಜನರ 14 ಜನದಿಂದ 11 ಜನಕ್ಕೆ ಮಾತನಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ ದೂರವಾಣಿ ಮುಖಾಂತರ. ಜೊತೆಗೆ 1-to-1 ಮೀಟಿಂಗ್ ಕೂಡ 1-2 ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದರೆ ಸದ್ಯದ ಮಟ್ಟಿಗೆ ಈ ಚುನಾವಣೆ ನಡೆಯೋವರೆಗೂ ಕೂಡ 18ನೇ ತಾರೀಕು ಆಗೋವರೆಗೂ ಕೂಡ ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಈ ಗೊಂದಲಗಳು ಯಾವ ರೀತಿಯಾಗಿ ಇಲ್ಲಿ ಕುದುರೆ ವ್ಯಾಪಾರ ಆಗುತ್ತೆ, ಒಂದು ವೇಳೆ ಕಾಂಗ್ರೆಸ್ಗೆ ಏನಾದರೂ JDSನವರು ಮತಗಳ ಹಾಕ್ತಾರಾ ಅಥವಾ ಕಾಂಗ್ರೆಸ್ ಮತಗಳನ್ನ JDS ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿ ಆಗುತ್ತಾ ಅಂತ ಸದ್ಯದ ಮಟ್ಟಿಗೆ ಮೂಡಿಸ್ತಾ ಇರುವಂತ ಕುತೂಹಲ. ಗಂಗಾ, ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.